ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನು ವ್ಲಾಗ್ಸ್. ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಅನ್ಕೋತೀನಿ. ಇನ್ನು ನನ್ನ ವೆಯ್ಟ್ ಲಾಸ್ ಜರ್ನಿ ಅಂದರೆ ಡೇ 23ನೇ ವೆಯ್ಟ್ ಲಾಸ್ ಜರ್ನಿ ನಾನಿಲ್ಲಿ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ನನ್ನ ಕೆಲಸಗಳೆಲ್ಲ ಮುಗಿಸಿ ನಾನಿಲ್ಲಿ ನನ್ನ ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇನ್ನು ನೋಡ್ತಾ ಇರ್ಬೋದು ನೀವು, ನಾನು ಮರಿದಂತೆ ಪ್ರತಿನಿತ್ಯ ಫ್ಲಾಕ್ಸ್ ಸೀಡ್ಸು ಮತ್ತು ಏನು ಮೆಂತ್ಯನ ನೆನೆಸಿ ನೀರನ್ನ ಕುಡಿತೀನಿ. ಅದನ್ನು ಇವಾಗ ಕುಡಿತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಡೆಟಾಕ್ಸ್ ವಾಟರ್ನ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಕುದಿಯೋದಕ್ಕೆ ಇಟ್ಟಿದ್ನಲ್ಲ, ಅದು ಕುದ್ದು ಕಲರು ಕೂಡ ಜಾಸ್ತಿ ಬಿಟ್ಕೊಂಡಿದೆ ಮತ್ತು ವಾಟರು ಕೂಡ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಇನ್ನು ಬೆಳಗ್ಗೆ ತಿಂಡಿ ಮಾಡಬೇಕಾದ್ರೆ ಫ್ರೆಂಡ್ಸ್, ನಾನು ಮನೆಯವರಿಗೆಲ್ಲ ನಾನು ಮನೇಲೇ ಮಾಡಿದಂಥ ಮಾಲ್ಟ್ ಪೌಡ್ರಿಂದ ಒಂದು ಗಂಜಿನ ಮಾಡಿಕೊಡ್ತೀನಲ್ಲ, ಅದನ್ನು ನಾನು ಒಂದು ಲೋಟ ಎತ್ತಿಟ್ಕೊಂಡಿದ್ದೆ. ಅಂದರೆ ಸ್ವಲ್ಪ ಬಿಸಿ ಇರುತ್ತೆ, ಲೋಟಕ್ಕೆ ಹಾಕಿಟ್ರೆ ಅಂತೇಳಿ ಒಂದು ಲೋಟನ ಎತ್ತಿಟ್ಕೊಂಡಿದ್ದೆ. ನಾನು ಬೆಳಗಿನ ತಿಂಡಿಗೆ ಅದನ್ನೇ ಕುಡಿತಾ ಇದ್ದೀನಿ. ಅಂದರೆ 25 ಬಗೆಯ ಪದಾರ್ಥಗಳಂದರೆ 25ಕ್ಕಿಂತ ಜಾಸ್ತಿ ಹೆಚ್ಚಿನ ಪದಾರ್ಥಗಳನ್ನ ಬಳಸ್ಕೊಂಡು ನಾನು ಇಲ್ಲಿ ಮಾಲ್ಟ್ ಪೌಡರ್ನ ಮಾಡ್ಕೊಂಡಿರೋದು. ಹಾಗಾಗಿ ನಾನು ಅದನ್ನು ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಬೇಕಿತ್ತು ಅಂದರೆ ಚೆಕ್ ಮಾಡ್ಬೋದು, ಯಾರೆಲ್ಲ ಮಾಡ್ಕೋತೀನಿ ಅಂತ ಅನ್ನೋರು. ಅದನ್ನು ನಾನಿಲ್ಲಿ ಬೆಳಗ್ಗೆ ಒಂದು ಲೋಟ ತೊಗೋತಾ ಇದ್ದೀನಿ. ಇನ್ನು ಇದರಿಂದ ನನಗೆ ಫ್ಯಾಟು ಅಂದರೆ ಗುಡ್ ಫ್ಯಾಟು, ಕಾರ್ಬ್ಸು, ಫೈಬರು ಮತ್ತು ಪ್ರೋಟೀನು ಎಲ್ಲನೂ ಕೂಡ ಸಿಗುತ್ತೆ. ಹಾಗಾಗಿ ನೋಡೋಣ, ಒಂದು ಸ್ವಲ್ಪ ದಿವಸ ಗಂಜಿನೇ ಕುಡಿದು ಯಾವ ರೀತಿ ಏನಾದರೂ ಹಶ್ವಾಗುತ್ತಾ, ಇಲ್ಲ ಇದೆ ಸಾಕಾಗತ್ತಾ ನನಗೆ ಅಂತೇಳಿ ಗಂಜಿನೇ ತೊಗೋತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ಗಂಜಿ ಎಲ್ಲ ಕುಡಿದ ನಂತರ ನನಗೆ ಎಲ್ಲಾದರೂ ಕನ್ನಡಿ ಕಾಣಿಸ್ತು ಅಂತ ಅಂದರೆ ಮನೆ ಒಳಗಡೆ ಬಾಡಿ ಎಲ್ಲ ನೋಡ್ಕೊಳ್ಳೋದು, ಒಂದು ಬಾಡಿ ಶೇಪ್ ಯಾವ ಥರ ಚೇಂಜ್ ಆಗ್ತಾಯಿದೆ ಅಂತ ನೋಡ್ಕೊಳ್ಳೋದು. ಇನ್ನು ವೆಯ್ಟ್ ಲಾಸ್ ಮಾಡ್ತು ಅಂದರೆ ಸಾಮಾನ್ಯ ನಮಗೆ ಹಂಗೆ ಅನಿಸುತ್ತೆ. ಕನ್ನಡಿ ನೋಡಿದ ತಕ್ಷಣ ನಾವು ನಮ್ಮ ಮುಖನ, ನಮ್ಮ ಬಾಡಿನ ನೋಡ್ಕೋತಾ ಇರ್ತೀವಿ, ಸಣ್ಣ ಆಗಿದ್ದೀನ ಇಲ್ವಾ ಏನು ಅಂತ. ಇನ್ನು ಟೈಮ್ ಆಗ್ತಾ ಇದ್ದಂಗೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನ ಅಂದರೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸು ಕೂಡ ಆಗಿತ್ತು. ನಾನಿಲ್ಲಿ ಸ್ವಲ್ಪ ಬ್ಲಾಕ್ ಕಾಫಿನ ಮಾಡ್ಕೋತಾ ಇದ್ದೀನಿ. ಅಂದರೆ ನನ್ನ ಫೇವ್ರೇಟು ಲವಿಸ್ಟಾ ಕಾಫಿ ಪೌಡರು ಖಾಲಿಯಾಗಿತ್ತು ಅಂತೇಳಿ ನಾನಿಲ್ಲಿ ಸನ್ರೈಸ್ ಕಾಫಿ ಪೌಡರ್ನ ತೊಗೋತಾ ಇದ್ದೀನಿ. ಅಂದರೆ ಬ್ಲಾಕ್ ಕಾಫಿನ ತೊಗೋತಾ ಇದ್ದೀನಿ. ಇದರಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸನ್ರೈಸಲ್ಲೂ. ಹಾಗಾಗಿ ನನಗೆ ಅದಿಷ್ಟ. ಅದ್ರ ಜೊತೆಗೆ ನಾನಿಲ್ಲಿ ಒಂದು ಫ್ರೂಟ್ಸ್ನ ತೊಗೋತಾ ಇದ್ದೀನಿ, ಅಂದರೆ ಕಿತ್ತಳೆ ಹಣ್ಣನ್ನು ತೊಗೋತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಕೆಲವೊಬ್ರು ಏನು ಮಾಡ್ತಾರೆ ಅಂತ ಅಂದರೆ, ಬೇಗನೆ ವೆಯ್ಟ್ ಲಾಸ್ ಆಗಬೇಕು ಅಂತ ಬೆಳಗಿನ ತಿಂಡಿನ ಸ್ಕಿಪ್ ಮಾಡಿಬಿಟ್ಟು 2 ಹೊತ್ತಿನ ಊಟಕ್ಕೆ ನಿಲ್ಲಿಸ್ಕೋತಾರೆ. ಅಂದರೆ ಅವರ ಡಯೆಟ್ನಲ್ಲಿ, ಅವರ ವೆಯ್ಟ್ ಲಾಸ್ ಜರ್ನಿನಲ್ಲಿ 2 ಹೊತ್ತಿನ ಊಟಕ್ಕೆ ಮಾತ್ರ ನಿಲ್ಲಿಸ್ಕೋತಾರೆ. ಅಂದರೆ ಮಧ್ಯಾಹ್ನ ಮತ್ತು ಸಂಜೆ ಬೆಳಗಿನ ತಿಂಡಿನ ಸ್ಕಿಪ್ ಮಾಡಿಬಿಡ್ತಾರೆ. ಏನಕ್ಕಂತ ಅಂದರೆ ಬೇಗನೆ ವೆಯ್ಟ್ ಲಾಸ್ ಆಗ್ತೀವಿ ಅನ್ನೋ ಒಂದು ಹೊತ್ತಿನ ಊಟನ ನಿಲ್ಲಿಸ್ಬಿಟ್ರೆ ಅಂತ ಅನ್ಕೋತಾರೆ. ಅದನ್ನು ಮಾಡೋದು ತಪ್ಪು. ನಾವು ಒಂದು ಹೊತ್ತಿನ ಊಟನ ನಿಲ್ಲಿಸ್ತು ಅಂತ ಅಂದರೆ ಇನ್ನೂ ವೆಯ್ಟ್ ಗೇನ್ ಆಗ್ತೀವಿ ಹೊರತು ವೆಯ್ಟ್ ಲಾಸ್ ಅಂತೂ ಆಗಲ್ಲ. ಹಾಗಾಗಿ ನಮಗೆ 3 ಹೊತ್ತೂ ಊಟ ಬೇಕೇ ಬೇಕು. ಊಟ ಮಾಡಿಕೊಂಡೇ ವೆಯ್ಟ್ ಲಾಸ್ ಮಾಡೋಣ. ನಾನು ಇವಾಗ ಊಟ ಮಾಡಿಕೊಂಡೆ ಅಲ್ವಾ ಇಷ್ಟು ವೆಯ್ಟ್ ಕಮ್ಮಿ ಆಗಿರೋದು. 3 ವೀಕ್ಸಲ್ಲಿ ಎಲ್ಲಾದರೂ ಊಟ ಬಿಟ್ಟಿದ್ದೀನ ಅಂದರೆ ಹೆಲ್ದಿಯಾಗಿರ್ತಕ್ಕಂಥ ಫುಡ್ ಆಗಿರುತ್ತೆ ಮತ್ತು ಕಡಿಮೆ ಕ್ವಾಂಟಿಟಿ ಇರುತ್ತೆ. ಕ್ವಾಲಿಟಿ ವೈಸೆಲ್ಲ ಚೆನ್ನಾಗಿರುತ್ತೆ ನಾನು ತೊಗೊಳ್ಳೋಂಥ ಫುಡ್ಡು. ಹಾಗಾಗಿ ಈ ಥರ ಫಾಲೋಅಪ್ ಮಾಡ್ತಾ ಬಂತು ಅಂದರೆ ನೀವು 3 ಹೊತ್ತು ಊಟ ಮಾಡಿಕೊಂಡು ಆರಾಮಾಗಿ ವೀಕ್ಲಿ 1 kg ಕಮ್ಮಿ ಮಾಡ್ಕೊತು ಅಂದರೆ ನಾನು ಮೊದಲೇ ಹೇಳ್ದಂಗೆ ಅದು ಗುಡ್ ವೆಯ್ಟ್ ಲಾಸ್ ಅಂತ ಆಗುತ್ತೆ. ಹಾಗಾಗಿ ನೀವು ಬೇಗನೆ ವೆಯ್ಟ್ ಲಾಸ್ ಆಗಿಬಿಡ್ಬೇಕು, ನಾನೇನೋ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಬೇಗನೆ ಮುಗಿಸ್ಬಿಡ್ಬೇಕು ಅಂತ ನೀವೇನಾದರೂ 2 ಹೊತ್ತಿನ ಊಟ ಮಾಡಿಕೊಂಡು ವೆಯ್ಟ್ ಲಾಸ್ನ ಮಾಡ್ಕೊತು ಅಂತ ಅಂದರೆ ಅಷ್ಟೇ ಬೇಗ ಸಣ್ಣನೂ ಆಗ್ತೀರಾ. ಆದ ನಂತರ ನೀವು ಅಷ್ಟೇ ಬೇಗ ಅದನ್ನು ಸ್ಟಾಪ್ ಮಾಡಿದ ನಂತರ ಅಷ್ಟೇ ಬೇಗ ದಪ್ಪನೂ ಆಗ್ತೀರಾ. ಹಾಗಾಗಿ ಅದನ್ನು ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ಬೆಳಗಿನ ಊಟನ ನಿಲ್ಲಿಸ್ತು ಅಂತ ಅಂದರೆ ದಿನಪೂರ್ತಿ ನಾವು ಆ್ಯಕ್ಟಿವ್ ಆಗಿ ಇರೋಕ್ಕಾಗಲ್ಲ. ಅಂತ ಅಂದರೆ ಒಂದು ಹೊತ್ತಿನ ಊಟನ ನಿಲ್ಲಿಸ್ಬಿಡ್ತು ಅಂತ ಅಂದರೆ ಏನೋ ಒಂಥರ ನಮಗೆ ಸುಸ್ತು, ಆಯಾಸ ಆ ರೀತಿ ಆಗೋಗುತ್ತೆ. ಹಾಗಾಗಿ ಇನ್ನು ತಲೆನೋವು ಕೂಡ ಸ್ಟಾರ್ಟ್ ಆಗುತ್ತೆ. ಅಬ್ಸರ್ವ್ ಮಾಡಿ, ಬೆಳಗಿನ ತಿಂಡಿನ ಸ್ವಲ್ಪ ಲೇಟಾಗಿ ತಿಂತು ಅಂದ್ರೇ ತಲೆನೋವು ಸ್ಟಾರ್ಟ್ ಆಗುತ್ತೆ. ಒಂಥರ ಏನೋ ಗ್ಯಾಸ್ಟ್ರಿಕ್ ಆಗೋ ರೀತಿ ಆ ಥರ ಎಲ್ಲ ಆಗುತ್ತೆ. ಹಾಗಾಗಿ ನಾವು ಯಾವುದೇ ಭಾಗದಲ್ಲೂ ಕೂಡ ಬೆಳಗಿನ ತಿಂಡಿನ ನಿಲ್ಲಿಸಬಾರ್ದು. ಇನ್ನು ನಿಲ್ಲಿಸಿ ನಾವು ಮಧ್ಯಾಹ್ನಕ್ಕೆ ಊಟನ ತೊಗೋತೀವಿ, 2 ಹೊತ್ತಿನ ಊಟ ಮಾಡ್ತೀವಿ ಮಧ್ಯಾಹ್ನ ಸಂಜೆ ಅಂತ ಅಂದರೆ ಇನ್ನು ಬೆಳಗಿನ ತಿಂಡಿ ತಿಂದಿರಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಜಾಸ್ತಿ ಹೊಟ್ಟೆ ಹಸಿವು ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಏನು ಮಾಡಿಬಿಡ್ತೀವಿ ಅಂತ ಅಂದರೆ ನಾವು ಅದು ಮಾಡೋದು ಮೇನ್ ತಪ್ಪು ಇಲ್ಲೇ. ನಾವು ಬೆಳಗಿನ ತಿಂಡಿನ ಬಿಟ್ಟಾಗ ನಾವು ಮೇಯ್ನಾಗಿ ತಪ್ಪು ಮಾಡೋದು ಇಲ್ಲೇ. ಏನಕ್ಕಂತಂದರೆ ಬೆಳಗ್ಗೆ ಹೆಂಗಿದ್ರು ತಿಂಡಿ ತಿಂದಿಲ್ಲ ಅಲ್ವಾ, ಮಧ್ಯಾಹ್ನದ ಊಟನ ಸ್ವಲ್ಪ ಜಾಸ್ತಿ ತೊಗೋತು ಅಂತ ಅಂದರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಅನ್ಕೋತೀವಿ ನಾವು. ಅದನ್ನು ನಾವು ಫಸ್ಟು ತಲೆಯಿಂದ ತೆಗೆದಾಕಬೇಕು. ಯಾಕಂತ ಅಂದರೆ ಒಂದೇ ಸಲಿಗೆ ನಾವು ಬೆಳಗ್ಗೆನೂ ಮತ್ತು ಮಧ್ಯಾಹ್ನದನ್ನು ತೊಗೋತು ಅಂದರೆ ನಮಗೆ ಹೆವಿ ಆಗುತ್ತೆ, ಹೆವಿ ಕ್ಯಾಲೋರಿ ಆಗುತ್ತೆ. ಆ ಟೈಮಿಗೆ, ಆ ಹೊತ್ತಿಗೆ ಹೆವಿ ಕ್ಯಾಲೋರಿ ಫುಡ್ಡನ್ನು ನಾವು ಸೇವಿಸ್ದಂಗೆ ಆಗುತ್ತೆ. ಅದನ್ನೇ ಡಿವೈಡ್ ಮಾಡಿಕೊಂಡು ಸ್ವಲ್ಪನೇ, ಜಾಸ್ತಿ ಬೇಡ, ಸ್ವಲ್ಪನೇ 3 ಟೈಮ್ ಊಟ ಮಾಡ್ತು ಅಂತ ಅಂದರೆ ನಮ್ಮ ವೆಯ್ಟ್ ಲಾಸ್ ಜರ್ನಿಲಿ ನಾವು ಆರಾಮಾಗಿ ನಾವು ಒಂದು ವೆಯ್ಟ್ನ ಲಾಸ್ ಮಾಡ್ಕೋಬೋದು. ಇನ್ನು ಕೆಲವೊಬ್ಬರು
ಇಂಟರ್ಮೀಟಿಂಗ್ ಫಾಸ್ಟಿಂಗ್ನ ಮಾಡ್ತಾರೆ. ಅದು 2 ಹೊತ್ತಿನ ಊಟನ ಮಾಡುವಂಥದ್ದು. ಅಂದರೆ ಅದು ಟೈಮ್ ವೈಸು ನಾವು ಫಿಕ್ಸ್ ಮಾಡ್ಕೋತು ಅಂತ ಅಂದರೆ ಅದನ್ನು ನಾವು ಮಾಡ್ಕೋಬೋದು. ಇನ್ನು ಇವಾಗ ತಾನೇ ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಿದ್ದೀವಿ, ನಾವು ವೆಯ್ಟ್ ಲಾಸ್ ಆಗಬೇಕು ಅಂತ ಯಾರೆಲ್ಲ ಜಸ್ಟು ಒಂದು ಹೆಜ್ಜೆನ ಇಟ್ಟಿರ್ತೀರ ವೆಯ್ಟ್ ಲಾಸ್ ಮಾಡೋದಕ್ಕೆ, ಅಂಥವ್ರಿಗೆ ಈ ಫಾಸ್ಟಿಂಗ್ ಎಲ್ಲ ಸೂಟ್ ಆಗೋದೇ ಇಲ್ಲ. ಅಂಥವ್ರು ದಯವಿಟ್ಟು ಫಾಸ್ಟಿಂಗ್ನ ಮಾಡೋಕ್ಕೆ ಹೋಗಬೇಡಿ. ಏನೋ ಒಂದು ವೀಡಿಯೋನ ನೋಡಿಬಿಟ್ಟು ನಾನು ಕೂಡ ಫಾಸ್ಟಿಂಗ್ ಮಾಡ್ತೀನಿ, ಅಭ್ಯಾಸ ಆಗುತ್ತೆ, ಒಂದು ದಿನ ಸುಸ್ತಾಗ್ಬೋದು, 2 ದಿನ ಸುಸ್ತಾಗ್ಬೋದು, ಆಮೇಲೆ ಅಭ್ಯಾಸ ಆಗುತ್ತೆ ಅಂದ್ಬಿಟ್ಟು ನೀವು ಫಾಸ್ಟಿಂಗ್ನ ಮಾಡೋಕ್ಕೆ ಹೋಗ್ತೀರಾ. ಆ ತಪ್ಪನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಮತ್ತು ಇವಾಗ ತಾನೇ ಯಾರೆಲ್ಲ ವೆಯ್ಟ್ ಲಾಸ್ನ ಮಾಡ್ಕೋಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡಿರ್ತೀರ, ಅಂದರೆ ಮುಂಚೆ ನಿಮಗೆ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಯಾವುದೇ ರೀತಿ ಅನುಭವ ಇರಲ್ಲ, ದಪ್ಪ ಇದ್ದೀವಿ ಇವಾಗ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ಬಿಟ್ಟು ಜಸ್ಟು ಸ್ಟಾರ್ಟ್ ಮಾಡ್ಕೊಂಡಿರೋರು ದಯವಿಟ್ಟು ನೀವು ಒಂದು ಫಾಸ್ಟಿಂಗ್ನ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ನಿಮಗೆ ಅಭ್ಯಾಸ ಇರಲ್ಲ, ಫುಡ್ಡೆಲ್ಲ ಕಂಟ್ರೋಲ್ ಮಾಡಿ ಇಟ್ಕೊಂಡು ಒಂದು ಟೈಮ್ ವೈಸು ನೀವು ಫುಡ್ಡನ್ನ ತಗೊಂಡು ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಿಮ್ಗೆ ಅಭ್ಯಾಸ ಇರಲ್ಲ. ಅಂದರೆ ಸ್ವಲ್ಪ ಜಾಸ್ತಿ ಊಟನ ಮಾಡ್ತಾನೆ ಅಲ್ವ ನಾವು ವೇಟ್ ಗೇನ್ ಆಗಿರೋದು, ಹಾಗಾಗಿ ನಮ್ಮ ಹೊಟ್ಟೆ ಜಾಸ್ತಿ ಊಟನ ಕೇಳ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಒಂದು ಏನು ವೆಯ್ಟ್ ಲಾಸ್ನ ಅಂದರೆ ಹೆಲ್ದಿ ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡ್ಕೋತು ಅಂತ ಅಂದರೆ 3 ಟೈಮೂ ಊಟನ ಮಾಡಿಕೊಂಡು, ಅಂದರೆ ಹೆಲ್ದಿ ಊಟನ ಮಾಡಿಕೊಂಡು, ಅಂದರೆ ಕಡಿಮೆ ಕ್ವಾಂಟಿಟಿಲಿ ಹೆಲ್ದಿ ಊಟನ ಮಾಡಿಕೊಂಡು ಬರ್ತಾಯಿತ್ತು ಅಂತ ಅಂದರೆ ನಮಗದು ಸ್ವಲ್ಪ ಅಭ್ಯಾಸ ಆಗುತ್ತೆ. ಅದೇನೇ ಕಷ್ಟ ಆಗುತ್ತೆ ಅಂದರೆ 3 ಟೈಮು ಸ್ವಲ್ಪ ಊಟ ಮಾಡೋದೇ ಕೆಲವೊಬ್ಬರಿಗೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ನೀವು ಟೈಮಿಂಗ್ಸ್ನ ಫಿಕ್ಸ್ ಮಾಡಿಕೊಂಡು ಒಂದು ಫಾಸ್ಟಿಂಗ್ನ ರೂಲ್ಸ್ನ ನೀವು ಮೇಂಟೈನ್ ಮಾಡಿಕೊಂಡು ಫಾಸ್ಟಿಂಗ್ನ ಮಾಡ್ತೀನಿ ಅಂತ ಅಂದರೆ ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಹಾಗಾಗಿ ಫಸ್ಟು ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡು ಒಂದಷ್ಟು ದಿವಸ ಹೋಗಲಿ, ಅದಾದಮೇಲೆ ಬೇಕಿತ್ತು ಅಂದರೆ ಫಾಸ್ಟಿಂಗ್ ಬಗ್ಗೆ ನಾನೇ ತಿಳಿಸ್ಕೊಡ್ತೀನಿ. ನಾನು ಕೂಡ ಒಂದು 2 ಮಂತ್ಸ್ 3 ಮಂತ್ಸು ಫಾಸ್ಟಿಂಗ್ ಮಾಡಿದ್ದೀನಿ, ನನಗೂ ಕೂಡ ಒಳ್ಳೆಯ ರಿಸಲ್ಟ್ ಬಂದಿದೆ. ಬಟ್ ನಾನು ಸಡನ್ನಾಗಿ ಫಾಸ್ಟಿಂಗ್ನ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂತಂದರೆ ನನಗೆ ಅಭ್ಯಾಸ ಇಲ್ಲ ಮತ್ತು ಅಡ್ಜಸ್ಟ್ ಆಗಲ್ಲ ಅದು ಅಂತ ಹೇಳ್ಬಿಟ್ಟು ನಾನು ಮಾಡೋಕ್ಕೆ ಹೋಗಲಿಲ್ಲ. ವೆಯ್ಟ್ ಲಾಸ್ ಮಾಡ್ಕೋತಾ ಅದಾದಮೇಲೆ ಒಂದಷ್ಟು ವೆಯ್ಟ್ ಲಾಸ್ ಆದಮೇಲೆ ನಾನು ಫಾಸ್ಟಿಂಗ್ನ ಮಾಡ್ಕೊಂಡಿದ್ದು. ಇನ್ನು ನಾನು ಮುಂದಿನ ದಿನಗಳಲ್ಲಿ ಫಾಸ್ಟಿಂಗ್ ಬಗ್ಗೆ ತಿಳಿಸ್ತೀನಿ, ಅದರಲ್ಲಿ ಕೆಲವೊಂದು ರೂಲ್ಸ್ಗಳಿರುತ್ತೆ, ಹಾಗಾಗಿ ಅದೆಲ್ಲ ಬೇಡ. ಜಸ್ಟ್ ನಾವೇನು ಹೋಮ್ ಮೇಡ್ ಫುಡ್ನ ಪ್ರಿಪೇರ್ ಮಾಡಿಕೊಂಡು ನಾವು ಇಲ್ಲಿ ವೆಯ್ಟ್ ಲಾಸ್ನ ಮಾಡ್ಕೋತಾ ಇದ್ದೀವಿ. ಇದರಲ್ಲೂ ಕೂಡ ವೆಯ್ಟ್ ಲಾಸ್ ಆಗುತ್ತೆ, ತುಂಬ ಹೆಲ್ದಿಯಾಗಿರ್ತಕ್ಕಂಥ ವೆಯ್ಟ್ ಲಾಸು ಹಾಗೇ ಆಗುತ್ತೆ. ನಮಗೆ ಒಂದು ವೀಕಲ್ಲಿ ನಾವೇನು ಕನ್ಸಿಸ್ಟೆನ್ಸಿಯಿಂದ ಮಾಡ್ಕೊಂಬಂತು ಅಂತ ಅಂದರೆ 1 ವೀಕಲ್ಲೇ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಸಣ್ಣ ಅಥವಾ ಇಲ್ಲ ಇದ್ದಂಗೆ ಇದ್ದೀವಾ ಅಂತ. ಹಾಗೆ ನಾನು ಅದಕ್ಕೆ ಹೇಳೋದು, ಬೆಳಗಿನ ತಿಂಡಿನ ನೀವು ಬೇಗನೆ ವೆಯ್ಟ್ ಲಾಸ್ ಆಗಬೇಕು ಅನ್ನೋ ಭರದಲ್ಲಿ ಬೆಳಗಿನ ತಿಂಡಿನ ಸ್ಕಿಪ್ ಮಾಡಿದ್ರೆ ನಿಮಗೇ ಹೆಲ್ತ್ಗೆ ಪ್ರಾಬ್ಲಮ್ ಆಗೋದು. ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಲ್ವಾ, ಮಾಡಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನಾನು ಏನು ತೋರಿಸ್ತಾ ಇದ್ದೀನಿ ಅದೇ ಥರದ ಫುಡ್ಡನ್ನ ತೊಗೊಳ್ಳಿ. ಸ್ವಲ್ಪ ನಾನು ಕಡಿಮೆ ತಿನ್ನೋದು, ಅಂದರೆ ನನ್ನ ವೆಯ್ಟ್ ಲಾಸ್ ಜರ್ನಿಲಿ ನಾನು ಇಷ್ಟೇ ತಿನ್ನೋದು, ನನಗೆ ಇಷ್ಟೇ ಸಾಕಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಈ ಫುಡ್ಡು ಅಡ್ಜಸ್ಟ್ ಆಗೋಲ್ಲ, ಸ್ವಲ್ಪ ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ. ಅವಾಗ ಏನು ಮಾಡಿ ಗೊತ್ತಾ, ನಾನೇನು ತಿಂತಾಯಿದ್ದೀನಿ, ನಾನೇನು ತೊಗೋತಾ ಇದ್ದೀನಿ ಆ ಫುಡ್ಡನ್ನು ಅಬ್ಸರ್ವ್ ಮಾಡಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಅಂತ ಅಂದರೆ ಇವಾಗ ನಾನು 1 ಚಪಾತಿ ತೊಗೋತೀನಿ, ಅದ್ರ ಜೊತೆಗೆ ಸ್ವಲ್ಪ ತರಕಾರಿ ಪಲ್ಯ ಆಗಿರ್ಬೋದು, ಇಲ್ಲ ಸೊಪ್ಪಿನ ಪಲ್ಯ ಆಗಿರ್ಬೋದು, ಏನೇ ಆಗಿರ್ಬೋದು ಅದ್ರ ಜೊತೆ ಕಾಂಬಿನೇಷನ್ ಏನಿರುತ್ತೆ ಅದನ್ನು ಸ್ವಲ್ಪ ಜಾಸ್ತಿ ತೊಗೊಂಡಿರ್ತೀನಿ ನಾನು ಚಪಾತಿ ಜೊತೆಗೆ. ಅದ್ರ ಕಾಂಬಿನೇಷನ್ ಅಂದರೆ ಚಟ್ನಿ ಇತ್ತು ಅಂದರೆ ನಾನು ಅದನ್ನು ಜಾಸ್ತಿ ತೊಗೊಳ್ಳಲ್ಲ, ಕಡಿಮೆನೇ ತೊಗೊಳ್ಳೋದು. ಪಲ್ಯ ಏನಾದ್ರು ಇತ್ತು ಅಂತ ಅಂದರೆ ಅದನ್ನು ಜಾಸ್ತಿ ತೊಗೋತೀನಿ, ಹಾಗಾಗಿ ಅದನ್ನು ಜಾಸ್ತಿ ತೊಗೊಳ್ಳಿ. ಇನ್ನೂ ಸ್ವಲ್ಪ ಜಾಸ್ತಿ ತೊಗೋತು ಅಂದ್ರೂ ತೊಂದರೆ ಇಲ್ಲ ಅದು ಸಾಕಾಗಲ್ಲ ಚಪಾತಿ ಬೇಕು ಅಂತ ಅನ್ಸೋರು 2 ಚಪಾತಿ ತೊಗೊಳ್ತೀನಿ, ತೊಂದರೆ ಏನಿಲ್ಲ. ಅಂದರೆ ನೀವು ದಿನದಲ್ಲಿ ಒಂದು ಟೈಮಿಗೆ 3 ಚಪಾತಿ ತಿಂತೀರಾ ಅಂತ ಅಂದರೆ 2 ಚಪಾತಿಗೆ ಬನ್ನಿ, ಸಾಕಾಗುತ್ತೆ. ನಂತರ ಕ್ರಮೇಣವಾಗಿ 1 ಚಪಾತಿ ಬಂತು ಅಂತ ಅಂದರೆ ಸಾಕು, ತೊಂದರೆ ಏನಿಲ್ಲ. ದೊಡ್ಡದಾದರೆ 1 ಚಪಾತಿ ಸಾಕು, ಚಿಕ್ಕದಾದರೆ 2 ಚಪಾತಿ ತಿಂದರೆ ಓಕೆ. ಹಾಗೆ ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ನಾನು ಇಷ್ಟೇ ಪ್ರಮಾಣ ಅಂತ ಗ್ರಾಮ್ ಲೆಕ್ಕದಲ್ಲಿ ಹೇಳೋಕ್ಕಾಗಲ್ಲ, ಯಾಕಂತಂದರೆ ಅಷ್ಟು ಡೀಟೇಲಿಂಗಾಗಿ ಹೇಳೋಕ್ಕೋಯ್ತು ಅಂದರೆ ನಿಮಗೂ ಕೂಡ ಕನ್ಫ್ಯೂಸನ್ ಆಗುತ್ತೆ. ನೀವು ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳಿ, 1 ವೀಕು ನಿಮಗೇ ಗೊತ್ತಾಗುತ್ತೆ ಅಂತ ನಾನು ಮುಂಚಿಂದನೇ ಹೇಳ್ತಾಯಿದ್ದೀನಿ. 1 ವಾರ ಜಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿ ಅಷ್ಟೇ, ಫುಲ್ಲೆಲ್ಲ ನೀವು ಕಂಟ್ರೋಲಲ್ಲೆಲ್ಲ ಹೋಗೋಕ್ಕೆ ಹೋಗಬೇಡಿ. 1 ವಾರದ ಸ್ಟಾರ್ಟ್ ಮಾಡ್ತು ಅಂದರೆ ಇಷ್ಟು ತಿಂತಾಯಿದ್ದೀನಿ, ಇದಕ್ಕಿಂತ ಸ್ವಲ್ಪ ಕಮ್ಮಿ ತಿಂತು ಅಂದರೆ ನನಗೆ ಅಡ್ಜಸ್ಟ್ ಆಗುತ್ತೆ, ಪರವಾಗಿಲ್ಲ, ನಾನು ಸ್ಟೇಬಲಾಗಿರ್ತೀನಿ, ಸ್ಟ್ರೆಂತಾಗಿರ್ತೀನಿ, ನನಗೆಲ್ಲೂ ಕೂಡ ಸುಸ್ತಾಗಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಆವಾಗ ಏನು ಮಾಡಿ, ಸ್ವಲ್ಪ ಕಮ್ಮಿ ಮಾಡಿ. ನೀವು ತೀರಾ ಕಮ್ಮಿ ಮಾಡೋಕ್ಕೆ ಹೋಗಬಾರ್ದು. ನಿಮಗೆ ಪ್ರೋಟೀನು, ಕಾರ್ಬ್ಸು, ಫೈಬರು ಎಲ್ಲನೂ ಸಿಗಬೇಕು. ಏನು ಒಂದು ಫುಲ್ಫಿಲ್ ಇರುತ್ತಲ್ಲ ಮೀಲು, ಅದನ್ನೆಲ್ಲ ತೊಗೋಬೇಕು. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಊಟದಲ್ಲಿ ಫುಲ್ಫಿಲ್ ಮೀಲನ್ನ ತೊಗೋಬೇಕಾಗತ್ತೆ. ಹಾಗಾಗಿ ನೀವು ಕ್ರಮೇಣವಾಗಿ ನಿಮಗೇ ಅಭ್ಯಾಸ ಆಗುತ್ತೆ. ನಾನೇನು ಹೇಳ್ಕೊಡೋ ಅವಶ್ಯಕತೆಯೇ ಇಲ್ಲ. ಇನ್ನು ಹೆಣ್ಮಕ್ಳಿಗಂತೂ ನಾವು ಹೇಳ್ಕೊಡೋ ಅವಶ್ಯಕತೆಯೇ ಇಲ್ಲ. ಅದೇನೇ ಹೇಳ್ತಾರಲ್ಲ, ಕಣ್ಣಲ್ಲಿ ನೋಡಿ ಕೈಯಲ್ಲಿ ಮಾಡೋದು ಎಷ್ಟೊತ್ತು ಅಂತ, ಹಂಗೇ
ಕಣ್ಣಲ್ಲಿ ನಾವು ಒಂದೇನೋ ನೋಡ್ತೀವಿ ಒಂದು ಅಡುಗೆನ ಅದನ್ನು ಎಷ್ಟು ಬೇಗ ಕಲ್ತ್ಕೋತೀವಿ ಅಂತ ಅಂದರೆ ಅದಕ್ಕೆ ಇಷ್ಟಿಷ್ಟೇ ಹಾಕಬೇಕು ಇಷ್ಟಿಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತ ನಾವು ಯಾರ ಕೈಲಿ ಹೇಳಿಸ್ಕೊಳ್ಳೋದೇ ಇಲ್ಲ. ಒಂದು ಸಲ ನೋಡ್ತು ಅಂದರೆ ಬಿಡು ಗೊತ್ತಾಯಿತು ಮಾಡೋಣ. ಇನ್ನೊಂದು ರಂಗೋಲಿ ಬಿಡಬೇಕಾದ್ರೂ ಅಷ್ಟೇ ಒಂದು ಸಲ ಚಿಕ್ಕಿಗಳು ನೋಡ್ಕೊತು ಅಂತ ಅಂದರೆ ಆರಾಮಾಗಿ ನಾವು ರಂಗೋಲಿನ ಬಿಟ್ಕೋತೀವಿ. ಹಾಗೇನೆ ಅಡುಗೆನೂ ಹಂಗೆ ಅಲ್ವಾ ಮಾಡ್ಕೊಳ್ಳೋದು. ಅದೇ ಥರ ಈಸಿಯಾಗಿ ಈ ಒಂದು ಡಯೆಟ್ನು ಕೂಡ ನಾವು ಮಾಡ್ಕೋಬೋದು ಯಾವುದೇ ರೀತಿಯ ಟೆನ್ಷನ್ ಇಲ್ಲದೇ. ಅದಕ್ಕೆ ಹೇಳೋದು ಆರಾಮಾಗಿ ಸಿಂಪಲ್ಲಾಗಿ ಮನೆ ಫುಡ್ನೇ ತಿಂದ್ಕೊಂಡು ವೆಯ್ಟ್ ಲಾಸ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನೀವು ಮಾಡಿ, ಅದ್ರ ಜೊತೆಗೆ ನಾನು ಮಾಡ್ತೀನಿ. ನಿಮ್ಮ ಜೊತೆಗೆ ನಾನು ಮಾಡ್ದಂಗೆ ಆಗುತ್ತೆ. ಅಂದರೆ ನನ್ನ ಜೊತೆಗೆ ನೀವು ಮಾಡಿಬಿಡಿ, ನಿಮ್ಮ ಜೊತೆಗೆ ನಾನು ಮಾಡ್ತೀನಿ. ನನಗೆ ಅದರಲ್ಲಿ ತುಂಬಾ ತೃಪ್ತಿ ಇದೆ, ತುಂಬಾ ಸಂತೋಷ ಇದೆ. ವೆಯ್ಟ್ ಲಾಸ್ ಆದ್ರಲ್ಲ ನನ್ನ ಸ್ನೇಹಿತರು ಅಂತಲೂ ಕೂಡ. ಇನ್ನು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ಕೊತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ನ ಮಾಡಿ. ವೀಡಿಯೋ ನೋಡ್ತೀರಾ, ಲೈಕ್ ಮಾತ್ರ ಮಾಡಲ್ಲ. ತುಂಬ ವ್ಯೂಸ್ ಬರುತ್ತೆ, ಲೈಕ್ ಮಾತ್ರ ಸ್ವಲ್ಪನೇ ಬೆರಳೆಣಿಕೆಯಷ್ಟು ಅಂತಾರಲ್ಲ ಅಷ್ಟೇ ಲೈಕ್ಸ್ ಬರೋದು. ಲೈಕ್ಸ್ನೇ ಮಾಡಲ್ಲ ನೀವು, ವೀಡಿಯೋ ಮಾತ್ರ ನೋಡ್ತೀರಾ. ವೀಡಿಯೋ ಮಾಡೋದ್ರ ಜೊತೆಗೆ ಲೈಕ್ಸು ಕೂಡ ಮಾಡಿ, ಮತ್ತು ವೀಡಿಯೋ ಚೆನ್ನಾಗಿತ್ತು ಅಂತ ಕಮೆಂಟ್ಸು ಕೂಡ ಮಾಡಿ. ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಏನೋ ಹೊಸದಾಗಿ ಒಂದು ಪ್ರಯತ್ನನ ಮಾಡ್ತಾಯಿದ್ದೀನಿ. ಡೈಲಿ ವೀಡಿಯೋದಲ್ಲಿ ನಾನು ಏನೋ ಒಂದು ಇನ್ಫಾರ್ಮೇಷನು ನನಗೆ ಗೊತ್ತಿರೋ ಮಟ್ಟಿಗೆ ಹೇಳ್ತಾಯಿದ್ದೀನಿ. ಹಾಗಾಗಿ ನಾನು ಅಷ್ಟೇನು ಸಿಟಿಲಿದ್ದು ಲಾಜಿಕ್ಕಿಲ್ಲ. ನಾನು ಹಳ್ಳಿಯೋಳು, ಹಳ್ಳೀಲಿ ಹೆಂಗಿರಬೇಕು ಹಂಗೇ ಇರೋದು. ಹಾಗಾಗಿ ಪ್ಲೀಸ್ ನನ್ನ ವೀಡಿಯೋನ ಸಪೋರ್ಟ್ ಮಾಡಿ. ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್